ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಈ ವ್ಲಾಗ್ ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಮನೇಲಿ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಸ್ಯಾಟರ್ಡೆ ನಮ್ಮದು ವಾರ ಆಗಿರುತ್ತೆ, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ವಾಕ್ ಮಾಡೋಣ ಅಂಥೇಳಿ ಪಾರ್ಕ್ ಹತ್ರ ಬಂದೆ. ವಾಕೆಲ್ಲ ಮಾಡಿದ ನಂತರ ಒಂದು 5 ಮಿನಿಟ್ಸ್ ಅಲ್ಲೇ ಕೂತಿದ್ದು. ಇಲ್ಲಿ ಪಾರ್ಕಲ್ಲಿ ಎಲ್ಲ ಹಾಳಾಗಿದ್ವು ಆಟ ಆಡೋವೆಲ್ಲ ಚಿಕ್ಕ ಮಕ್ಕಳು, ಹಾಗಾಗಿ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಹೊಸದು ಜಾರು ಬಂಡಿ ಎಲ್ಲ ತಗೊಬಂದಿದ್ರು. ಅದಾದ ನಂತರ ಮನೆಗೆ ಬಂದುಬಿಟ್ಟು ತಿಂಡಿ ತಿಂದೆ. ಪಲಾವ್ ಹಾಗೆ ಮೊಸರು ಬಜ್ಜಿ ಮಾಡಿದ್ದೆ. ತಿಂಡಿ ಎಲ್ಲ ತಿಂದು ಅದಾದ ನಂತರ ನನ್ನ ಮಗ ಸ್ಕೂಲಿಗೆ ಸ್ಯಾಟರ್ಡೆ ಬೇಗ ಬಿಡುತ್ತಲ್ಲ, ಕರ್ಕೊಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಸಂಜೆ ನಮ್ಮ ಏರಿಯಾದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಹಾಗೆಯೇ ಗಣೇಶನ ಕೂರಿಸಿದ್ರು. ನಮ್ಮ ಮನೆ ನಿಯರೇನೆ, ಹಾಗಾಗಿ ನನ್ನ ಮಗ ನಾನು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಡ್ಯೂಟಿಯಿಂದ ಬರೋದು ಲೇಟ್ ಆಗುತ್ತೆ, ನೀವು ಪೂಜೆ ಮಾಡಿಸ್ಕೊಂಬನ್ನಿ ಹೋಗಿ ಅಂತ ಹೇಳಿದರು. ಹಂಗಾಗಿ ನಾನು ನನ್ನ ಮಗ ಇಬ್ಬರೇ ಬಂದ್ವಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಪಕ್ಕದಲ್ಲಿ ಆರ್ಕೆಸ್ಟ್ರಾ ಕೂಡ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ರಿಗೂ ಆ ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ಹಾಗೆ ವಿಘ್ನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ, ನೀವೇನೇ ಅಂದ್ಕೊಂಡಿದ್ರು ನೆರವೇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಫ್ರೆಂಡ್. ತುಂಬ ಜನ ಇದ್ದರು ಅಲ್ಲಿ, ಡ್ಯೂಟಿ ಬಿಡೋ ಟೈಮ್ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ. ಅಲ್ಲಿ ಆರ್ಕೆಸ್ಟ್ರಾ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಇನ್ನು ಸ್ಟೇಜ್ ಎಲ್ಲರೂ ರೆಡಿ ಮಾಡ್ತಾಯಿದ್ರು. ಯಾರು ಬರ್ತಾರೋ ಇಲ್ಲೋ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಮಕ್ಕಳು ಬಂದಿದ್ರು ಅಂದರೆ, ಸ್ಯಾಟರ್ಡೆ ಇರೋದ್ರಿಂದ ಬೇಗ ಸ್ಕೂಲಿಂದ ಎಲ್ಲ ಬಂದಿದ್ರಲ್ಲ, ಅದೇನು ಫಂಕ್ಷನ್ ಸ್ಟಾರ್ಟ್ ಆಗದೇನೆ ಬಂದ್ಬಿಟ್ಟು ಸೀಟೆಲ್ಲ ಹಿಡ್ಕೊಬಿಟ್ಟು ಕೂತಿದ್ರು ಚೇರ್ ಮೇಲೆ. ನಮ್ಮ ಹಸ್ಬೆಂಡು ಡ್ಯೂಟಿಯಿಂದ ಬಂದ ನಂತರ ನಾವು ಸ್ವಲ್ಪ ಹೊತ್ತು ನೋಡ್ಕೊಬರೋಣ ಬಾ ಹೋಗೋಣ ಅಂತೇಳಿ ಕರ್ಕೊಂಡೋದ್ರು. ಆರ್ಕೆಸ್ಟ್ರಾ ನಡೀತಾ ಇತ್ತು, ನಾವು ಸ್ವಲ್ಪ ಹೊತ್ತು ನೋಡ್ಕೊಬಿಟ್ಟು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ, ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸು ಸರಿ ಇಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್. ಲಾಸ್ಟಲ್ಲಿ ದರ್ಶನ್ಗೋಸ್ಕರ ಓನಾಗಿ ಒಂದು ಸಾಂಗ್ನ ಬರೆದ್ಬಿಟ್ಟು ಹಾಡಿದ್ದಾರೆ, ಅದನ್ನು ನೋಡಿ. ಬಾಯ್ ಬಾಯ್. ಸುಳಿಗೂ ಒಂದು ಕಾಲ, ಸದ್ಯಕ್ಕೂ ಒಂದು ಕಾಲ. ನಮ್ಮ ಕರುನಾಡು ಮೆಚ್ಚಿದಂತ ಧೀರ.